ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿಎಸ್. ದಿಸ್ ಇಸ್ ವಿಶಾಲ್. ದಿಸ್ ಇಸ್ ಸ್ವರ್ಣ. ಏನ್ ಮಾಡೋಣ ಇವತ್ತು? ಟ್ರಾವೆಲ್ ಮಾಡ್ತಾ ಇದೀವಿ. ನೋ, ಫಸ್ಟ್ ಟೈಮ್ ನಾವೊಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ವಿ. ವೈ ನಾಟ್, ಲೆಟ್ಸ್ ಗಿವ್ ಇಟ್ ಅ ಟ್ರೈ. ನಾನೇ ಮಾಡ್ತೀನಿ. ಸರಿ, ಓಕೆ. ಏನ್ ಮಾಡ್ತೀಯಾ? ವೆಜ್ ಪಲಾವ್. ಇವತ್ತು ವೆಜ್ ಮಾಡೋಣ. ಓಕೆ, ಲೆಟ್ಸ್ ಗೋ. ಸೊ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್ ಅ ಕುಕಿಂಗ್ ವಿಡಿಯೋ. ವೆಜ್ ಪಲಾವ್ ಮಾಡೋಣ, ನೋಡೋಣ ಹೇಗೆ ಬರುತ್ತೆ ಅಂತ. ನಿಂದ ರೆಸಿಪಿನಾ? ಅಮ್ಮ ರೆಸಿಪಿ. ಓಕೆ, ಡನ್. ಸೊ ರೆಸಿಪಿ ನಂದು. ಐ ಹ್ಯಾವ್ ಮೈ ಅಸಿಸ್ಟೆಂಟ್ ಶೆಫ್ ಟುಡೇ. ನೀಟಾಗಿ ಬಿಡಿಸು. ಬಿಡಿಸಿರ್ತಿ. ಓಕೆ ಶೆಫ್. ಸೊ ವೆಜಿಟೇಬಲ್ ಪಲಾವ್ ಬೇಕಾಗಿರೋ ಕ್ಯಾರೆಟ್, ಬೀನ್ಸ್, ಆನಿಯನ್, ಪೊಟ್ಯಾಟೊ ಇದೆ, ಪುದೀನ, ಕೊತ್ತಂಬರಿ, ಆ್ಯಂಡ್ ವಿ ಹ್ಯಾವ್ ಆಲ್ ದಿ ಸ್ಪೈಸಸ್. ಸೊ ಸ್ಟಾರ್ಟ್ ಮಾಡೋಣ ನಮ್ಮ ಕುಕಿಂಗ್ ಜರ್ನಿನ. ಸೊ ವೆಜ್ ಪಲಾವ್ಗೆ ಇವಾಗ ನಾವು ಮಸಾಲೆ ರುಬ್ಕೋಬೇಕು. ಮಸಾಲೆಗೆ ಏನೇನು ಹಾಕ್ತೀವಿ ಅಂದರೆ ಫಸ್ಟ್ ಚಿಲ್ಲಿ ಹಾಕೋಣ, ಮತ್ತು ತುರಿದಿರೋ ಕೊಬ್ಬರಿ ಹಾಕ್ಕೋಬೋದು ನೀವು. ಇಲ್ಲಿ ನಾನು ಕಟ್ ಮಾಡಿದ್ದೀನಿ. ಅದ್ರ ಜೊತೆ ಶುಂಠಿ, ಬೆಳ್ಳುಳ್ಳಿ, ಮತ್ತು ಸ್ಪೈಸಸಲ್ಲಿ ನಾನು ಚಕ್ಕೆ ಹಾಕ್ತಿದ್ದೀನಿ, ಮತ್ತು ಒಂದಷ್ಟು ಲವಂಗ, ಮತ್ತು ಸ್ಟಾರ್ ಹಾಕೋಣ. ಒಂಚೂರು ಎಕ್ಸ್ಟ್ರಾ ಹಾಕೋಣ ರುಚಿಗೆ, ಮತ್ತು ಅರ್ಧ ಕಟ್ ಮಾಡಿರೋ ಈರುಳ್ಳಿ. ಇದನ್ನೆಲ್ಲ ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂಚೂರು ಅರಿಶಿಣ, ಮತ್ತು ಧನಿಯಾ ಪುಡಿ 1 ಸ್ಪೂನ್. ಇದನ್ನು ಫಸ್ಟ್ ರುಬ್ಕೊಳ್ಳೋಣ. ಇದು ರುಬ್ಕೊಂಡು ಆದಮೇಲೆ ಪುದೀನ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನೊಂದ್ಸತಿ ರುಬ್ಕೋಬೇಕು. ಊಟ ಬೇಕು ಅಂದರೆ ರುಬ್ಕೊಡ್ಬೇಕು. ಓಕೆ ಶೆಫ್. ಪುದೀನ ಕೊತ್ತಂಬರಿನಾ? ಶೆಫ್ ನೋಡಿ, ನೀಟಾಗಿ ರುಬ್ಬಿದ್ದೀನಾ? ಸೂಪರ್. ಸ್ಟಾರ್ಟಿಂಗ್ ಆಯಿಲ್ ಹಾಕೋಣ, ಚೂರು ತುಪ್ಪ ರುಚಿಗೆ, ಈರುಳ್ಳಿ, ಮಸಾಲೆ ಆ್ಯಡ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಾಗಲಿ ಒಂದು 10 ನಿಮಿಷ ಬೇಯಬೇಕು ಮಸಾಲೆ ಜೊತೆ. ಆಮೇಲೆ ಬೇಕಿದ್ರೆ ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ ಅಂತ ಚೆಕ್ ಮಾಡಿ ನೀರು ಆ್ಯಡ್ ಮಾಡೋಣ. ವೆಜಿಟೇಬಲ್ಸ್ ಎಲ್ಲ ಆಲ್ಮೋಸ್ಟ್ ಬೆಂದಿದೆ 70%. ಇವಾಗ ನಾವು ನೀರು ಆ್ಯಡ್ ಮಾಡಬೇಕು. ನೀರು ಹೆಂಗೆ ಅಂದರೆ ನಾವೆಷ್ಟು ಅಕ್ಕಿ ತೊಗೊತೀವೋ ಅದ್ರ 2ರಷ್ಟು ನಾವು ನೀರು ಹಾಕಬೇಕು. ಸೊ ಲೆಟ್ಸ್ ಆ್ಯಡ್ ವಾಟರ್. ನಾನು ನಾರ್ಮಲಿ ಬಿಸಿ ನೀರೇ ಹಾಕ್ತೀನಿ. ಸೊ ಅಕ್ಕಿ ಬೇಗ ಬೇಯುತ್ತೆ ಅವಾಗ. ಚೂರು ಬಾಯ್ಲ್ ಆದಮೇಲೆ ನಾವು ಟೇಸ್ಟ್ ಮಾಡೋಣ. ಇನ್ನೊಂಚೂರು ಉಪ್ಪು ಏನಾದರೂ ಕಮ್ಮಿ ಇದ್ದರೆ ವಿ ಕ್ಯಾನ್ ಆ್ಯಡ್ ಇಟ್ ಅಕಾರ್ಡಿಂಗ್ಲಿ. ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಲೆಟ್ಸ್ ಟೇಸ್ಟ್. ಸಾಲ್ಟ್ ಕಮ್ಮಿ ಇದೆ. ರೈಸ್ ಆ್ಯಡ್ ಮಾಡೋಣ. ನಾವು ಇಬ್ಬರಿಗೆ 2 ಕಪ್ ರೈಸ್ ತೊಗೊಂಡಿದ್ದೀವಿ.
ನಾವು ಯೂಶ್ವಲಿ ವಿಸಿಲ್ ಹಾಕೋದಿಲ್ಲ. ವಿಸಿಲ್ ಯಾಕೆ ಹಾಕಲ್ಲ ಅಂದರೆ ತುಂಬ ನುಣ್ಣಗಾಗೋಗುತ್ತೆ ರೈಸ್, ತುಂಬ ಮೆತ್ತಗಾಗುತ್ತೆ, ಅದಿಷ್ಟ ಆಗಲ್ಲ. ಅದಕ್ಕೆ ನಾವು ಜಸ್ಟ್ ಕ್ಲೋಸ್ ಮಾಡಿ ಇಡ್ತೀವಿ ವಿತೌಟ್ ದ ವೆಸಲ್ ಆ್ಯಂಡ್ ದಮ್ ಇಡಿಸ್ತೀವಿ. ಸೊ ಪ್ರಾಪರ್ ವೆಜ್ ದಮ್ ಬಿರಿಯಾನಿ ಆಗುತ್ತೆ. ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಬರಬೇಕು, ಬಿಕಾಸ್ ಇಲ್ಲ ಅಂದರೆ ತಳ ಸುಡುತ್ತೆ. ಆಲ್ಮೋಸ್ಟ್ 80% ಕುಕ್ ಆಗಿದೆ ರೈಸ್, ನೀವು ನೋಡ್ತಿದ್ದಂಗೆ. 20% ನಾವು ದಮ್ಮಲ್ಲಿ ಕುಕ್ ಆಗುತ್ತೆ ಅದು. ಹಸುವಾಗ್ತಿದೆ. ನಮ್ಮಮ್ಮ ನೋಡಿದ್ರೆ ಅಂತೂ ಮನೇಲಿ ಒಂದು ಕೆಲಸ ಮಾಡ್ತಿರಲ್ಲ, ಓಹೋ ವೆಜ್ ಪಲಾವ್ ಎಲ್ಲ ಮಾಡ್ತಿದ್ದಾರೆ ಅನ್ಕೊಂಡ್ಬಿಟ್ಟು. ಮನೆಯದು ಸೋಂಬೇರಿನ, ಇಲ್ಲಿ ಬಂದಾಗಲೇ ಮನೆ ವ್ಯಾಲ್ಯೂ ಗೊತ್ತಾಗೋದು. ಸೊ ಇನ್ನೊಂಚೂರು ಟೇಸ್ಟ್ ಆ್ಯಡ್ ಮಾಡಿದ್ದಕ್ಕೆ ನಾವು ಸ್ವಲ್ಪ ಲೆಮನ್ ಹಿಂಡೋಣ. ನಾವು ತವಾ ಇಟ್ಬಿಟ್ಟು ಇದನ್ನ ಅವಾಗ ದಮ್ ಇಡ್ಸೋಣ. ಇನ್ನೊಂದು 20% ಕುಕ್ ಆಗಬೇಕು. ವಿಸಿಲ್ ಯಾಕೆ ಇಡಲ್ಲ ಅಂದರೆ ರೈಸ್ ತುಂಬ ಮೆತ್ತಗಾಗೋಗುತ್ತೆ ಆ್ಯಂಡ್ ತುಂಬ ನುಣ್ಣಗಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಸೊ ನಾವು ಅದಕ್ಕೆ ವಿಸಿಲ್ ಹಾಕೋದಿಲ್ಲ. ಆ್ಯಂಡ್ ಚೂರು ಒಂದು ಕೂಗ್ ಬಂದಿದ್ದೆ, ವಿ ವಿಲ್ ಆಫ್ ಇಟ್. ಆ್ಯಂಡ್ ಒಂದೊಂದು 10 ನಿಮಿಷ ಆದಮೇಲೆ ನಮ್ಮ ವೆಜ್ ಪಲಾವ್ ರೆಡಿ ಇರುತ್ತೆ. ನೋಡ್ತಿದ್ದಂಗೆ ಇವಾಗ ಪ್ರೆಷರ್ ಬರ್ತಿದೆ. ಸೊ ಇವಾಗ ನಾವು ಇದನ್ನು ಆಫ್ ಮಾಡೋಣ. ಇನ್ನೊಂದು 10-15 ಮಿನಿಟ್ಸ್ ಬಿಟ್ಟರೆ ಪ್ರಾಪರಾಗಿ ದಮ್ ಆಗುತ್ತೆ. ಆಮೇಲೆ ತೋರಿಸ್ತೀನಿ ಹೇಗಾಗುತ್ತೆ ಅಂತ. ರೈಸ್ ನೋಡಿ ಎಷ್ಟು ನೀಟಾಗಿ ಕುಕ್ ಆಗಿದೆ. ಅದೇ ನಾವು ವಿಸಿಲ್ ಹಾಕಿದ್ರೆ ಫುಲ್ ರೈಸ್ ಮುದ್ದೆ ಮುದ್ದೆ ಆಗುತ್ತೆ, ನೀವೇ ನೋಡ್ತಿರ್. ಆ್ಯಂಡ್ ಆಬ್ವಿಯಸ್ಲಿ ನಾನು ಇಲ್ಲಿಂದ ನಿಮಗೆ ಟೇಸ್ಟ್ ಮಾಡೋದಕ್ಕಾಗಲ್ಲ, ಬಟ್ ನಮ್ಮ ಮೇಲ್ಕೋಟೆ ಕೆಫೆ ಇದೆ ಬೆಂಗಳೂರಲ್ಲಿ, ಸುತ್ತಗುಂಟೆಪಾಳ್ಯದಲ್ಲಿ. ಆ್ಯಂಡ್ ಯಾರಿಗೆ ಈ ರೆಸಿಪಿ ತಿನ್ನಬೇಕಿದ್ರು ಪ್ಲೀಸ್ ವಿಸಿಟ್ ಮೇಲ್ಕೋಟೆ ಕೆಫೆ. ಲೊಕೇಶನ್ ಹಾಕೋಣ. ಆ್ಯಂಡ್ ಕ್ಯಾಪ್ಷನಲ್ಲಿ ನಾನು ಡೀಟೇಲ್ಸ್ ಹಾಕ್ತೀನಿ. ಖಂಡಿತ ಮೇಲ್ಕೋಟೆ ಕೆಫೆನ್ ವಿಸಿಟ್ ಮಾಡಿ. ಇನ್ನೂ ಬೊಂಬಾಟಾಗಿರೋ ವೆಜ್ ಪಲಾವ್ ನಿಮಗೋಸ್ಕರ ಕಾಯ್ತದೆ. ಸಾಕತ್ತಾಗಿದೆ ಬಿಸಿ ಬಿಸಿ. ಚೆನ್ನಾಗಿದೆ. ಇವಾಗ ಇನ್ನೊಂದು ತಟ್ಟೆಲ್ಲಿ ಹಾಕೊಂತೀನಿ ನಾನು. ಹೌದು, ಹಸುವಾಗ್ತದೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ದಿಸ್ ಇಸ್ VS in London. Bye bye. Bye bye.